ಒಂಟಿ ದೂರದ ಹೆಂಚಿನ ಮನೆ. ಇಲ್ಲೇ ಅಪ್ಪ ದಾಸು ಮತ್ತೆ ಬುಜ್ಜಿಲಕ್ಷ್ಮಿ ತಮ್ಮ ಜೀವನ ಸಂಧ್ಯಾ ಕಾಲದಲ್ಲೂ ಮುಪ್ಪು ತಮ್ಮನ್ನ ಆವರಿಸಿಕೊಳ್ಳದಿರೋ ಹಾಗೆ ಬದುಕು ನಡೆಸ್ತಾ ಇದ್ದಾರೆ. ಇಡೀ ಊರಿನ ಜನ ಇವರ ಅನ್ಯೋನ್ಯತೆ, ಇವರ ಪ್ರೀತಿ ಇವನ್ನೆಲ್ಲ ನೋಡಿ ನಾವು ಕಂಡ ರೀತಿಯಲ್ಲಿ ನಿಮಗೆ ಕಟ್ಕೊಡ್ತೇವೆ. ನಾವು ಈ ನಾಟಕದಲ್ಲಿ ನಿರೂಪಕರು ಹೌದು, ಪಾತ್ರಧಾರಿಗಳು ಕೂಡ. ಮಾವ ಆಯಸ್ಕಾಂತದಂತೆ ಜನರನ್ನ ಆಕರ್ಷಿಸ್ತಾರೆ. ರೈಲಿನಲ್ಲಿ ಪ್ರಯಾಣಿಸಬೇಕಾದ್ರೆ ರೈಲು ಎಷ್ಟೇ ಗಿಡಿ ಗಿಡಿ ಅಂತ ಇದ್ರು ಮಾವಿಗೆ ಕೂರೋದಕ್ಕೆ ಸೀಟಿಂಗ್ ಸಮಸ್ಯೆನೇ ಬರೋದಿಲ್ಲ. ಯಾರೊಬ್ಬರ ಜೊತೆಗಾದ್ರೂ ಮಾತಿಗೆ ಶುರು ಬಿಟ್ಕೊಂಡು ರಾತ್ರಿ ಮೇಲೋ ಸಿನಿಮಾ ಮೇಲೋ 4 ಚಟಾಕಿಯನ್ನು ಹಾರಿಸ್ತಾ ಇದ್ದ. ಅದು ಹಾಗಲ್ಲ ಬರ್ರೆ, ಹೀಗೆ ಶ್ರೋತೃಗಳೆಲ್ಲ ಮಾವನ ಶಿಷ್ಯರಾಗಿರ್ತಾ ಇದ್ರು. ಗುರುಗಳು ನಿಲ್ಸಿದ್ರೆ ಜನ ಕಾಣೋದಿಲ್ಲ ಅಂತಂದೇಳಿ ಯಜಮಾನ್ರೆ ಕುತ್ಕೊಳ್ಳಿ ಬನ್ನಿ. ಪರವಾಗಿಲ್ಲ, ಇಲ್ಲಿ ಬನ್ನಿ ಬನ್ನಿ ಕುತ್ಕೊಳ್ಳಿ. ಹೀಗೆ ಸೀಟ್ ಬಿಟ್ಕೊಡ್ತಾ ಇದ್ರು. ಮದುವೆ ಸಮಾರಂಭಗಳಿಗೆ ಹೋದ್ರೆ ಕೇಳ್ಬೇಕೆ, ಮೇಳ ಮಂತ್ರಗಳನ್ನ ನಿಲ್ಲಿಸಿದ್ರೆ ಒಳ್ಳೇದಕ್ಕೇನೋ ಅನ್ನೋ ಹಾಗೆ ಸುತ್ತಲೂ ಕುಳಿತವರಿಗೆ ಅನಿಸೋದು. ನುಗ್ಗೆಕಾಯಿ ಸಾಂಬಾರು ಎಂಥ ಚೆನ್ನಾಗಿತ್ತು. ತಾಯಿ, ನುಗ್ಗೆಕಾಯಿ ಅಂದ್ರೆ ನಿಮಗೆ ಹೇಳ್ಬೇಕೆ? ಅತ್ತೆಗೆ ಮಾವನ ಚಮತ್ಕಾರದ ಬಗ್ಗೆ ಒಳಗೊಳಗೆ ಆರಾಧನೆ ಭಾವನಿದ್ರು ಮೇಲ್ನೋಟಕ್ಕೆ ತೋರಿಸ್ಕೊಳ್ತಿರ್ಲಿಲ್ಲ. ಎಲ್ಲಿಯಾದ್ರೂ ಮೆರೆದಾಡಿ ಬಿಟ್ಟ ಅನ್ನೋ ಭಯ. ಈಗ ಇಲ್ಲಿ ಕಾಣಿಸಿದೆಯಲ್ಲ ಒಂಟೆ ದೂರದ ಹೆಂಚಿನ ಮನೆ, ಇದನ್ನ ಕೊಂಡಪಲ್ಲಿಯ ಬೊಂಬೆಯ ಮನೆ ಅಂತ ಕರೀತಾರೆ. ಇಲ್ಲಿರೋರು ಇಬ್ಬರೇ ಆದ್ರೂ ಸರ್ಕಾರಿ ಶಾಲೆಯಂತೆ ಸದಾ ಸಂಭ್ರಮದಿಂದ ತುಂಬಿರ್ತಾ ಇತ್ತು. ಇವರು ನಮಗೆ ಸ್ವಂತ ಅತ್ತೆ ಮಾವ ಅಲ್ಲದೆ ಹೋದ್ರು ದೂರದ ಸಂಬಂಧ. ಅಪ್ಪ ದಾಸುವಿನ ಮನೆ ಅಂದ್ರೆ ಎಲ್ಲರಿಗೂ ಭಯ. ಹುಲಿ ಗುಹೆಗೆ ಸಮಾನ ಅಂತ ಯಾರೊಬ್ಬನ ಮನೆ ಬಾಗಿ ಹೋದ್ರೆ ಏನು ಬಂದದ್ದು? ಅದೇನಂದ್ರೆ ಅದು ಏನಂದ್ರೆ ಮರೆತು ಹೋಗಿದ್ರೆ ನೆನಪಾದ ಮೇಲೆ ಬಾ. ಈಗ ಹೋಗು. ಹೀಗೆ ಬಾಗಿಲಿನಲ್ಲೇ ನಿಲ್ಲಿಸಿ ಮಾತಾಡಿಸಿ ಕಳಿಸ್ಕೊಡ್ತಾ ಇದ್ದ. ಆ ಆಟ ಕೂಡ ಮೆಟ್ಟಿಲು ಕೆಳಗೆ ಬರ್ತಾ ಇರ್ಲಿಲ್ಲ. ತುಂಬಾ ಕಟ್ಟುಲಿ
80 ಯಾವಾಗಲೂ ದಾಟಿ ಆಗ್ತದೆ. ಆಗ್ಲೇ ಆತನ ಇಬ್ಬರು ಮಕ್ಕಳು 60 ವರ್ಷದ ಶಾಂತಿ ಮಾಡಿಸ್ಕೊಂಡಾಗಿತ್ತು. ಕೇಳಿ ಮಾರ್ರೆ, ನಮ್ಮ ಅಪ್ಪ ದಾಸು ಎಂಟು ಸಾವಿಗೆ ಅಂದಿದ್ದಾನೆ. ಅದಿದೆ, ಅವನ ಕಲ್ಲಿನ ಗಟ್ಟಿ ತಗಲಿಲ್ಲ, ಕಲ್ಲಿನ ದೃಷ್ಟಿ ಕುಗ್ಲಿಲ್ಲ ಅಂತ ಇಡೀ ಊರಿನ ಜನ ಜಗಲಿ ಕಟ್ಟೆ ಮೇಲೆ ಕೂತು ಮಾತಾಡ್ಕೋತಾರೆ. ನೋಡಿದ್ರೆ ಅಪ್ಪ ದಾಸಿಗೆ 5 ಜನ ಗಂಡು ಮಕ್ಕಳು, ಎಲ್ರೂ ಒಳ್ಳೆ ಸಂಪಾದನೆಯಿಂದ ಇಡೀ ಊರು ಆಳೋಂಗಿದ್ದಾರೆ. ಸೊಸೆಯಂದ್ರು ಮೊಮ್ಮಕ್ಕಳು ತಾವರೆ ತಂಪಿನಂಗಿದ್ದಾರೆ. ಇವ್ರನ್ನ ನೋಡ್ಕೊಳ್ಳಿಕ್ಕೆ ಅವ್ರು ಯಾರು ಒಪ್ಪಿಲ್ಲ ಅಂದ್ರೆ ಅದು ಇಲ್ಲ. ಈ ಮುದುಕರಿಬ್ರು ಇಲ್ಲಿ ಇರೋ ಬದಲು ಒಬ್ಬೊಬ್ಬರ ಮನೆಯಲ್ಲಿ 2 ತಿಂಗಳಿಗೆ ಇದ್ರೆ ಸಾಕಿತ್ತು. 1 ವರ್ಷ ಕಳೆದೇ ಹೋಗ್ತಿತ್ತು. ಏನು ಅಂದ್ರೆ ಇವರಿಬ್ಬರದು ಏನು ಈ ಒದ್ದಾಟ ಅಂತೀನಿ. ಒದ್ದಾಟ ಅಂತ ನೀನ್ ಅನ್ಕೊಳ್ತೀಯ ಅಷ್ಟೇ. ಅವರವರ ಸಂಸಾರ ಅವರವರಿಗೆ ದೊಡ್ಡದು. ಎಂಥ ಮಕ್ಕಳೇ ಆದ್ರೇನು ಸುಮ್ನೆ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅಲ್ವಾ? ಎಲ್ಲ ಆ ದೇವರ ಇಚ್ಛೆ. ಅನ್ನದ ಋಣ ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲಿ ಇರೋದು ಅಂತ ನಮ್ಮ ದಾಸು ಬಾವ ಹೇಳ್ತಾನೆ. ಹೀಗೆ ನಮ್ಮ ಅಪ್ಪ ಅಮ್ಮ ಇಬ್ರು ಮಾತಾಡ್ಕೊತಾನೆ ಇರ್ತಾರೆ. ನಾನು ಹುಟ್ಟಿ 17 ಆದ್ರೂ ನೀರು ಕಾಣದ ಸಣ್ಣ ಗೋವಸ್ತ್ರ, ಹೆಗಲ ಮೇಲೆ ಬಣ್ಣ ಮಾಸಿದ ಕೆಂಪು ಟವಲು, ಇವೆರಡನ್ನ ಬಿಟ್ರೆ ಯಾವ ಪೂರ್ಣ ಬಟ್ಟೆ ಬಿಟ್ರೆ ಹೇಗೆ ಕಾಣ್ತಾನೆ ಅನ್ನೋದನ್ನ ನಾನು ಇದುವರೆಗೂ ನೋಡೇ ಇಲ್ಲ. ಆದ್ರೆ ಅತ್ತೆ ಮಾತ್ರ 9 ಗಜದ ಸೀರೆಯನ್ನ ಅಷ್ಟೇ ಹಾಕಿ ಬಿಟ್ಟು ಮೂಗಿಗೆ ಕೆಂಪು ಹರಳಿನ ನತ್ತನ್ನ ಇಟ್ಟು ಕಾಲಿಗೆ ಬೆಳ್ಳಿ ಕಡಗ ಬೆಳ್ಳಿ ಗೆಜ್ಜೆನ ಹಾಕಿ ಒಳ್ಳೆ ವಯಸ್ಸು ಮಾಡಿದ ಗೌರಾದೇವಿ ತರ ಕಾಣ್ತಾಳೆ. ಆದ್ರೆ ಮಾವ ಮಾತ್ರ ಒಳ್ಳೆ ಮುದಿ ಜಿಂಕಿಗೆ ಸೀರೆ ಸುತ್ತಲಾಗಿ ಕಾಣ್ತೀನಿ. ಹೀಗೆ ಮಾವನಿಗೆ ದಿನಕ್ಕೆ 1 ಬಾರಿ ಆದ್ರೂ ಹೇಳಿದ್ರೆ ಊಟ ಜೀರ್ಣ ಆಗ್ತಾನೆ ಇರಲಿಲ್ಲ. ನಾಳೆ ನೀನು ಹರ ಹರ ಅಂತಂದ್ರೆ ನೀವು ಚಿಟಿ ಮಾಡ್ಲಿಕ್ಕೆ ಬೇಕಲ್ಲ. ಏನು ದುರಾಲೋಚನೆ, ಮುದುಕಮ್ಮ. ನೋಡಿದ್ರಲ್ಲೋ ನಿಮ್ಮ ಅತ್ತೆ ಪಾತಿರತೆನ ಸತಿ ಸಹಯವರಿಗೆ ಸಿದ್ಧ ಆಗ್ತಿದ್ದಾರೆ. ಇಲ್ಲ ಅಂದ್ರೆ ಈ ನರಪೇತನ ದೇಹಕ್ಕೆ ಇಷ್ಟೊಂದು ಕಟ್ಟಿಗೆ ಬೇಕಾ? ಈ ಬಂಗಾಳಿ ಮಾತಿಗೆ ಏನು ಕಡಿಮೆ ಇಲ್ಲ. ಒಂದು ಒಡವೆ ಕೊಡಿಸ್ತಿಲ್ಲ, ಒಂದು ವಸ್ತ್ರ ಕೊಡಿಸ್ತಿಲ್ಲ. ತಾಯಿ ಬಿಡಿಸ್ಕೊಂಡು ಬಂದು 60 ವರ್ಷ ಆಯ್ತು. ಉಂಡಿಯಾ ತಿಂದಿಯಾ ಅಂತ ಕೇಳೋದಿಲ್ಲ. 4 ಜನ ಬರಲಿಲ್ಲ, 4 ಜನ ಹೋಗಲಿಲ್ಲ. ಅದು ಹೋಗ್ಲಿ, ಒಂದು ಪುಣ್ಯ ಕ್ಷೇತ್ರನೂ ಇಲ್ಲ, ಒಂದು ಪಾಪ ಕ್ಷೇತ್ರ ಅದು ಇಲ್ಲ. ಎಲ್ಲ ನನ್ನ ಹಣೆ ಬರಹ. ಅಲ್ಲ, ಆ ದಾಕ್ಷಾರ ಸಂಬಂಧನೇ ಕೂಡು ಬಂದಿದ್ರೆ ಸಿಟ್ಟು ನೋಡು. ಆ ದಾಕ್ಷಾರ ಸಂಬಂಧನೇ ಕೂಡು ಬಂದಿದ್ರೆ ಮಂಕಿ ಡಾಬು 6 ಜೊತೆ ಚಿನ್ನದ ಬಳಿ ಕತ್ತಿಗೆ ಚಂದ್ರಹಾರ ಹಾಕ್ತೀನಿ ಅಂತ ಅಂದಿದ್ರು. ವರದಕ್ಷಿಣೆ ಮಾತೇ ಬೇಡ ಅಂತ ಅಂದಿದ್ರು. ಎಲ್ಲದಕ್ಕೂ ಕಡ್ಕೊಂಡು ಬಂದಿರಬೇಕು.
ಸಾಯ್ಬೇಡ. ನಿನಗೆ ಬೇರೆ ಕೆಟ್ಟ ಆಸೆ. ನಾನು ಬರೋ ತನಕ ಸ್ವಲ್ಪ ತಡ್ಕೋ. ಅಕ್ಕ, ಆ ವಿಳ್ಯದೆಲೆ ಬಸ್ಲೆ ಸೊಪ್ಪಿನ ಸುದ್ದಿ ಹೋಗ್ಬೇಡ. ವಿಳ್ಯದೆಲೆನ ತಂದು ತವವಾಗಿ ಹಾಕಿ ಬಸ್ಲೆ ಸೊಪ್ಪಲ್ಲಿ ತಾಂಬೂಲನ ಸುತ್ತಿ ಕೊಡ್ತೀಯ. ನನಗೆ ಬೇರೆ ನಿನ್ನ ಕೆಟ್ಟ ಕನಸು ನಿಂತಿತ್ತು ಅಂತೀನಿ. ಈಗ ಈ ಪಾತಿ ಕೂರಿಗೆ ನೋಡ್ದ್ಯಾ? ಟೊಮೆಟೊ, ಬೆಂಡೆಕಾಯಿ, ಅಯ್ಯೋ ಒಳ್ಳೆ ಬಳ್ಳಿಯಲ್ಲಿ ಕೂತ ಹಕ್ಕಿ ಹೆಂಗಾಗವೆ. ಸೌತೆಕಾಯಂತೂ ಸುರಿದು ಬಿದ್ದಿದೆ. ನನಗನ್ಸುತ್ತೆ ಈ ತೋಟಕ್ಕೆ ಒಂದು ದೃಷ್ಟಿಗೊಂಬೆ ಬೇಕು ಅಂತ. ನೀನು 3 ಹೊತ್ತು ವನವಿಹಾರ ಮಾಡ್ತಾ ಇರ್ತೀಯಲ್ಲ, ಇದು ದೃಷ್ಟಿಗೊಂಬೆ ಯಾತಕ್ಕೆ? ದೃಷ್ಟಿಗೊಂಬೆ ಆದರೆ ಮತ್ತಿನ್ನೇನಾದೇನು? ಈ ರಾವಣನ ಕೈಗೆ ಸಿಕ್ಕ ಸೀತಾ ಮಾತೆ ಹಾಗೆ ಸ್ವರ್ಗ ಹೋಗಿದ್ದೀನಿ ಹೊರತು ಸಣ್ಣ ಇದ್ದಾಗ ಒಳ್ಳೆ ಕುಡಿ ದೀಪ ಹಚ್ಚಿ ತಂಗಿದ್ದೆ. ನನ್ನ ಶಿರಸ್ಸು ಸಾಲಿಗ್ರಾಮ. ಈ ಹೊತ್ತಿಗೆ ಸಹಸ್ರ ಪಟ್ಟಾಭಿಷೇಕ ಮುಕ್ತಾಯವಾಗಿದ್ದು ಆಗಲೇ ಕೃಷ್ಣಾರ್ಪಣಕ್ಕೆ ಅರ್ಧ ಗಂಟೆ ತಡ ಆಯಿತು. ಯಾಕೆ ತಡ? ನೀನೇನು ಕೋರ್ಟು ಕಚೇರಿ ಸಂಭಾಳಿಸ್ತಿದ್ದೀಯೇನೋ? ಇದೆಲ್ಲ ನೌಕರಿಯಲ್ಲೇ ಯಾವ ಹೊತ್ತಿನೋ ದುಡಿಮೆಗೆ ಇವತ್ತು ಪ್ರತಿಫಲ ಕೊಡೋ ಈ ತೋಟದಾಗಿನ ಕೆಲಸ ಏನು ಸುಖ ಅಂತಿ. ನಿನ್ನ ಗೋಳು ಇದ್ದಿದ್ದೆ. ಈಗ ಈ ಪೇರಳೆಕಾಯಿ, ದೋರ್ಗಾಯಿ ಸ್ವಲ್ಪ ಹಿಡಿದು ಕೊಡು. ಅದಕ್ಕೆ ಹೇಳಿರೋದು, ಹಲ್ಲು ಬಿದ್ದ ಮಾತ್ರಕ್ಕೆ ನಾಲ್ಕೆ ಬೀಳ್ತದ ಅಂತ. ತಲೆ ಬೋಡಾದ್ರೂ ತಲೆಕಾಯಿ ಬೋಡಾಗ್ತದ ಅಂತ. ಏನೇನೋ ಮಾತಾಡಿ ತಿರುಳು ನೀನೇ ನುಂಗು ಬಿಡ್ಬೇಡ. ನನಗೂ ಸ್ವಲ್ಪ ಕೊಡು. ಸರಸವನ್ನ ಕಿಂಚಿತ್ತು ಈರ್ಷೆ ಇಲ್ಲದೆ ದಂಪತಿಗಳು ತುಂಬು ಜೀವನವನ್ನ ನಡೆಸುತ್ತಿರುವುದನ್ನ ಹಿತ್ತಿಲು ಅಂದ್ರೆ ನಮ್ಮ ದಾಸು ಮಾವಿನ ಹಿತ್ತಿಲು. ಸಾಲಕ್ಕೆ ಕಡೆಯಿಂದ ಕಣ್ಣಿಗೆ ಹಬ್ಬ. ಈ ವಯಸ್ಸಲ್ಲಿ ಆ ಉಮೇದಿ ನೋಡಿದ್ರೆ ನಮಸ್ಕಾರ ಹೋಗ್ಬೇಕು ಅಂತ ಅನಿಸ್ತದೆ ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಾನೆ ಇದ್ದಿದ್ದು. ಬಾವಿ ಕಟ್ಟೆಗೆ ಹೊಂದಿಕೊಂಡ ನೀರಿನ ಸಂಪಿಗೆ ಬೆಳೆದ ಬಾಳೆ ಸಸಿಗಳು, ಅಮ್ಮನ ಸೆರೆವನ್ನು ಹಿಡಿದು ಬೆಳೆದಂತೆ ಅದರ ಪುಟ್ಟ ಪುಟ್ಟ ಸಸಿಗಳು, ಅವುಗಳ ನೆರಳಿನಲ್ಲಿ ಶುಂಠಿ ಮೊಳಕೆಗಳು, ಕಂದಕಡ್ಡೆಯ ಮೊಳಕೆಗಳು, ಸ್ವಲ್ಪ ಎತ್ತರದಲ್ಲಿ ಬದನೆಕಾಯಿ ಗಿಡ, ಮಾವಿನ ಗಿಡ, ಬೇರೆಯ ಬದಿಯಲ್ಲಿ ಹೀರೆಕಾಯಿ, ಸಾಗರಕಾಯಿ, ತೊಂಡೆಕಾಯಿ ರಾಶಿ ರಾಶಿಯಾಗಿ ಸುರಿದಿದ್ದವು. ನಿತ್ಯವೂ ನೀರು ಬೇಡದ ನುಗ್ಗೆಕಾಯಿ ಗಿಡ, ಬಾದಾಮಿ ಗಿಡ ಒಂದು ಮೂಲೆಯಲ್ಲಿದ್ದರೆ ಗದಿನಿಂಬೆ ಓರಗಿತ್ತಿ ಹಾಗೆ ಪಕ್ಕದಲ್ಲೇ ಇತ್ತು. ಸೊಪ್ಪಿನ ಮಡಗುಗಳು ಗಿಣಿಗಳ ಹಿಂಡುಗಳ ಕುಳಿತಂತೆ ಕಾಣುತ್ತಿದ್ದವು. ಘಮಘಮ ಪರಿಮಳ ತರುವ ಕರಿಬೇವಿನ ಗಿಡ ಅಡಿಗೆ ಮನೆಯ ಕಿಟಕಿಯಲ್ಲಿ ಕೈಗೆ ಸಿಗುವಂತೆ ದಾಟುತ್ತಿತ್ತು. ಸುತ್ತಲೂ ಹಬ್ಬಿದ್ದ ಕುಂಬಳಕಾಯಿ ಬಳ್ಳಿ ಆಗಷ್ಟೇ ಉತ್ಸವವನ್ನು ಮುಗಿಸಿ ಬಂದ ಶೇಷ ವಾಹನವನ್ನು ನೆನಪಿಸುವಂತಿತ್ತು. ಒಟ್ಟಿಗೆ ನೋಡಿ ಬೃಂದಾವನ, ಅದರಲ್ಲಿ ನೆಲೆಗೊಂಡ ತುಳಸಮ್ಮ, ಅದರ ಸುತ್ತಲೂ ಕೊಟ್ಟಿಗೆಯಂತೆ ಮಂದಾರ, ಕನಕಾಂಬರ, ಮಲ್ಲಿಗೆ, ಕಾಗಡ, ಚೆಂಡು ಹೂವು, ಹೀಗೆ 10 ಹಲವು ಹೂವಿನ ಗಿಡಗಳು. ಪಾರಿಜಾತ ಪುಷ್ಪ ಉದುರಿ
ಮೆಲ್ಲಗೆ ಎದ್ದು ಗಿಡಗಳ ನಡುವೆ ನಡೆದು ಎಲ್ಲಾ ಗಿಡಗಳಿಗೂ ಹಸಿ ತಗುಲಿದೆಯೋ ಇಲ್ಲವೋ ಎನ್ನುವುದನ್ನ ಗಮನಿಸುತ್ತಾ ಕಾಯಿಗಳನ್ನ ಮೊಗ್ಗುಗಳನ್ನ ನೋಡುತ್ತಾ ಗೊತ್ತಿರುವ ಗಿಡಗಳನ್ನ ಸರಿ ಮಾಡುತ್ತಾ ಗಿಡಗಳ ನಡುವೆ ಓಡಾಡುವುದೆಂದರೆ ಬುದ್ಧಿಲಕ್ಷ್ಮಿಗೆ ಬಲು ಆಸೆ. ದೊಡ್ಡ ದೊಡ್ಡ ಮರಗಿಡಗಳನ್ನ ಮಕ್ಕಳ ಹೆಸರಿನಲ್ಲಿ ಮುದ್ದು ಮುದ್ದಾಗಿ ಕರೆಯುತ್ತಿದ್ದರು. ಇವರ ಮಕ್ಕಳ ಹೆಸರುಗಳು ತುಂಬಾ ತಮಾಷೆಯಾಗಿದ್ದು ಕೃಷ್ಣ, ಮಾಧವ, ಗೋವಿಂದ, ಕೇಶವ, ನಾರಾಯಣ. ಹೀಗೆ ಸಾಲು ಸಾಲಾಗಿ ಏನಿ ಹೆಸರುಗಳು ಮಾವ ಅಂತ ಕೇಳಿದ್ರೆ ಅದಕ್ಕೆ ಮಾವ ನಕ್ಬಿಟ್ಟು ಮೊದಲನೇದಕ್ಕೇನು ಮುದ್ದಿನಿಂದ ಕೃಷ್ಣ ಅಂತ ಹೆಸರಿಟ್ಟೆ. ವರ್ಷ ಕಳೆಯೋದು ತರ ಇನ್ನೊಬ್ಬ ಹುಟ್ಟುಕೋತ. ನಿಮ್ಮ ಅತ್ತೆ ಸಡಗರ ಸಂಭ್ರಮವನ್ನ ನೋಡಿದ್ರೆ ಎಲ್ಲಿ ಕಲ್ಲಂಡಿ ಹಣ್ಣಿನ ಬಳ್ಳಿ ತರ ಬೆಳೆದು ಬಿಡುತ್ತೋ ಅನ್ನೋ ಭಯ ಶುರುವಾಗಿ ಆಗ ಹೆಸರು ಉಳ್ಕೊಂಡು ಎಲ್ಲಿ ಅರಿಯೋದು ಅಂತ ದೇವರ ಮೇಲೆ ಭಾರ ಹಾಕಿ ಕೇಶವ ನಾಮವನ್ನ ಶುರು ಮಾಡಿಬಿಟ್ಟೆ. ಆಯ್ತಲ್ಲ ಹಲ್ಲಿ ಕಿರ್ತಿತ್ತು. ಇನ್ನು ದಯಮಾಡಿಸಿ. ನನ್ನ ಮಕ್ಕಳೇನು ಕಲ್ಲಂಗಡಿ ಹಣ್ಣುಗಳಲ್ಲ, ಒಳ್ಳೆ ರತ್ನ ರತ್ನ ಮಾಣಿಕ್ಯಗಳು. ಅಲ್ಲಿ ನೋಡಿ ನಿಂಬೆ ಗಿಡನ ನಮ್ಮ ಕೃಷ್ಣಪ್ಪ ಎಲೆ ಎಲೆಯಾಗ ಕಾಯಿ ಬಿಟ್ಟಾನೆ. ಅಲ್ಲೂ ನೋಡಿ ತೆಂಗಿನ ಕೊನೆಗ ನಮ್ಮ ಮಾಧವ ನಮ್ಮ ಕೃಷ್ಣನ ಹೆಗಲ ಮೇಲೆ ಹೊತ್ಕೊಂಡಾನೆ. ನೋಡು, ಮಾವಿನ ಮರ ಹೂ ಬಿಟ್ಟಿದೆ. ಗೋವಿಂದ ಕಡೆಗೆ ಈ ಮುದುಕರನ್ನು ಮರೀಲಿಲ್ಲ. ನಮ್ಮ ಸಂಸಾರವನ್ನು ತಾನೇ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇರು, ಈ 10 ರಾಜಗಿರಿ ದಂಟನ್ನ ಎತ್ತಿ ಹಾಕು. ಇರು ಇರು. ಈಗ ಈ ಕೊತ್ತಂಬರಿನು ಚಟ್ನಿಗೆ ಹಾಕು. ನಿನ್ನೆ ಕಿತ್ತಿದ್ದು 3 ಬದನೆಕಾಯಿ ಉಳಿದವಲ್ಲೇನು? ಬಾಡಿದ್ದ ಶ್ರೇಷ್ಠ ತಾಜಾ ಬದನೆಕಾಯಿ ಇಂಥ ಚಟ್ನಿಗೆ ಕರಿಬೇವು ಹಾಕೋದನ್ನ ಮರಿಬೇಡ. ನೇರವಾಗಿ ಕಿರಿದಿಂದಲೇ ಬೀಳಬೇಕು ಚಟ್ನಿಗೆ ಕರಿಬೇವು. ಆಯ್ತು ನನ್ನ ಮಹಾರಾಜನೇ. ಇರು. ಅದೇ ಕಾರಲೆ ಅಂತೇಳಿ ಕೊತ್ತಂಬರಿನ ದಂಡಿಯಾಗಿ ಹಾಕಿ ಬಿಡಬೇಡ. ಇವಾಗ ತಂಬೂರಿ ಶ್ರುತಿ ಹೇಗಿರುತ್ತೋ ಹಾಗೆ ಇರಬೇಕು ಕೊತ್ತಂಬರಿ. ಇಡೀ ಕಾರಲೆ ನುಂಗಿ ಹಾಕಿ ಬಿಡಬಾರ್ದು. ಗೊತ್ತಾಯ್ತಲ್ಲ? ನಿರ್ಲಕ್ಷ್ಯ ಮಾಡಬೇಡ. ನನ್ನ ಮಾತು ವೇದ ವಾಕ್ಯಕ್ಕೆ ಸಮಾನ. ಆಯ್ತು ಅಂತ ಹೇಳಿದ್ರಲ್ಲ. ಬದನೆಕಾಯಿ ಚಟ್ನಿಯನ್ನು ಕೂಡಲೇ ನೆನಪಾಯಿತು. ಅಡಿಗೆ ಮನೆಯಲ್ಲಿ ನಿಂಬೆಕಾಯಿ ಮುಗಿದು ಹೋಗಿದೆ. ನಮ್ಮ ತೋಟಕ್ಕೆ ಹೋಗಿ ಕಿತ್ತುಕೊಂಡು ಬಾ. ನನಗದು ಎಟ್ಟಿಕೊಳ್ಳ ಅನಿಸುತ್ತೆ. ಅಯ್ಯೋ, ಇದು ಅಷ್ಟೇನಲ್ಲ. ರಾಮ ರಾಮ, ಈ ಎಮ್ಮೆ ಹಾಗೆ ಬಾರಿಸಿಯಲ್ಲೇ ನಾನೇ ರಾಜಕುಮಾರಿ ಹಾಗೆ 7 ಸುತ್ತಿನ ಮಲ್ಲಿಗೆ ಹೂವಿನ ಪಾರ ಇತ್ತಿ ಅಂತ ಹೇಳಿ ಮಾಡಬಾರದು ಸಾಹಸಕ್ಕೆ ಕೈ ಹಾಕಿದ್ನಪ್ಪ ರಾಮ. ಬರ್ತಾ ಬರ್ತಾ ಹೆಗಲ ಮೇಲಿನ ಶಲಿ ಹಾಕೊಂಡು ಆ ಭಾರ ಅಂತೆ. ವಯಸ್ಸಾದ್ಮೇಲೆ ಅಷ್ಟೇ. ಮತ್ತೆ ಇಲ್ಲಾದ್ರೂ ಸೂಳಿ ನೆಲ ನೆಟ್ಟದಿಲ್ಲ ಅಂದಂತೆ. ಬೇಕು ಅಂತ
ಗಡ್ಡಿ ಅಲ್ಲ, ಉಳ್ಳಾಗಡ್ಡಿ ಅಲ್ಲ, ಗಾಂಜಾ. ಬೇಕೆನ್ಸಿದ್ರೆ ಗಾಂಜಾ ಬೆಳಿತೀನಿ. ಏನ್ರಿ ಎಳ್ಕೊಂಡು ಹೋಗ್ತಾರ, ಛಲಿ ತೆಗಿತಾರ. ಅಲ್ಲೆಲ್ಲೋ ಕೂತ್ಕೊಂಡು ಹರಟೆ ಹೊಡೆದಂಗಲ್ಲ, ನನ್ನ ಎದುರಿಗೆ ಬಂದು ಮಾತಾಡಬೇಕು. ನಾವು ಎಷ್ಟು ಬಡದಾಡಿದ್ರು ನಮ್ಮ ನೆಲದಲ್ಲಿ ಉಳ್ಳಾಗಡ್ಡಿ ಬೆಳೆಯಂಗಿಲ್ಲ. ನಾವು ಆದ್ರೆ ಅದನ್ನ ನೋಡಿ ಆಯ್ತು. ಬಾಯಿ ಬಡ್ಕಿ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ. ಬಾವಿ ಒಳಗಡೆ ಕಪ್ಪೆ ತರ ಒಟ 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 ಅನ್ಬೇಡ. ಒಳಗಡೆಯಿಂದ ಮಾವಿನಕಾಯಿ ಬಾಳಕ, ಬಾಳೆಕಾಯಿ ಬಾಳಕ ಎಲ್ಲ ಜಾಡಿಗೆ ಹಾಕಿ ತೆಗೆದುಕೊಂಡು ಬಾ. ಆಯ್ತು. ಬಿಸಿಲು ಎಷ್ಟು ಚೆನ್ನಾಗದೆ ಇವತ್ತು. ಆದಿದೇವ ನಮಸ್ತುಭ್ಯಂ ಸರ್ವಲೋಕ ಪಿತಾಮಹ ಸೂರ್ಯಂ ವಾಯುರಾಕಾಶ ಬುಚ್ಚಿ ದೇವತಾ ವಿಶ್ವೇಶಂ ನೋಡಲಿಕ್ಕೆ ಕಪ್ಪಿ ಚಿಪ್ಪಿನ ಹಾಗಿದ್ರು ಬಾಯಿಗೆ ಹಾಕೊಂಡ್ರೆ ಒಂದು ಜಾಮೂನು ಯಾವುದು ಅರುಳು ಸಂಡಿಗೆ. ಬುಚ್ಚಿ, ನೀನು ಸಾವಿರ ಹೇಳು, ನಿನ್ನ ಸೀರೆ ಮೇಲೆ ಒಡಗಿದ ಈ ಸಂಡಿಗೆ ರುಚಿನೇ ಬೇರೆ ನೋಡು. ರುಚಿಯಾಗಿದೆ. ಮತ್ತೆ ನಮ್ಮ ಕೇಶವ ಕೊಟ್ಟ ಸೀರೆ ಇದು. ಓಂ ಸೂರ್ಯಂ ಪ್ರಣಮಾಮ್ಯಹಂ. ಬುಚ್ಚಿ, ಒಂದು ಮಾತು ಕೇಳಿ. ಏನಿದು ಒಲೆ ಮೇಲೆ ಬೇರೆ ಬೇರೆ ಕಟ್ಟದ? ಅದಕ್ಕೆ ಬಾಳೆಕಾಯಿ ಬಾಳಕ ಹಾಕಿ ಏನು ಇಲ್ಲ, ಮರ್ತು ಹೋಯ್ತು. ಅದಕ್ಕೆ ಮತ್ತ ಎಡಗಣ್ಣು ಕುಣಿತಾ ಇತ್ತು. ಆವಾಗಿನಿಂದ ನನಗೆ ಏನೋ ವಿಪತ್ತು ಕಾಣದೆ ಅಂತ ಅನ್ನಿಸ್ತಿತ್ತು. ಈಗ ಈ ಮನಸ್ಸೇ ಇದನ್ನ ಅದರ ರುಚಿ ಸಾರಿಗೆ 3 ಕುದಿ ಅಂತಾರ, ಹಾಗೆ ಕುದಿಲಿ. ಹಳೆ ಹಳೆ ದಾಂಪತ್ಯದ ಮುದ್ರೆನೆ ಚಂದ. ಆಯ್ತು, ಇದು ಇದು ರುಚಿ. ಹಾಕೋದನ್ನ ಮರಿಬೇಡ. ಸ್ವಲ್ಪ ಕೈ ಬಿಟ್ಟು ಹಾಕು. ಕಡೆ ಪಕ್ಷ ಒಂದು ರುದ್ರಾಕ್ಷಿ ದಪ್ಪನಾದ್ರು ಹಿಂಗೆಲ್ಲ ಹಾಕು. ಆಯ್ತಾ? ಆಯ್ತು. ರುಚಿ ಸಾರು ಮರಳಿ ಚೆನ್ನಾಗಿ ಮರಳಿ. ಕ್ಷೀರ ಸಾಗರದ ಮೊದಲದ ಹಾಗೆ ಕುದಿತಿರುವಾಗ ಒಗ್ಗರಣೆ ಹಾಕಿದ್ರೆ ಹಂಗಾಮಿ ಮಳೆಗೆ ಭೂಮಿ ಬೀಳೋ ಹೊಗೆ ಜೊತೆಗೆ ಗುಡುಗು ಸಿಡ್ಲು ಮಿಚ್ಚು ಎಲ್ಲ ಬರಬೇಕು. ಗೊತ್ತಾಯ್ತೇ? ಏನು ಕಡಿಮೆ ಇಲ್ಲ. ನಾನು ನಿಚ್ಚಣಿಕೆ ಹಾಕ ತನಕ ಅಲ್ಲೇ ಬಿದ್ದೆವು. ಜಾರಿಗೆ ಬಿದ್ದೆ 80 ವರ್ಷದ ಯಮಕಿಗೆ ಅಂದಾತು. ಮುಂದಿನ ಜನ್ಮದಲ್ಲಿ ನಾನೇ ಯಾಕೆ ಹುಟ್ಟುತ್ತಿ? ಅಯ್ಯೋ, ಅದಕ್ಕಿಂತ ಚಲೋ ಬಾಳಲ್ಲ ಹೇಳಿದು. ವಸ್ತ್ರ ಸನ್ಯಾಸ ತಗೊಂಡು ಶಿವನಾಗ ನೃತ್ಯ ಮಾಡಿಬಿಡ್ತೇನೆ. ಮಾಡು ಮಾಡು.
90 ವರ್ಷದ ಯಮಕಿ ಅದು ಶಿವನ ಬಿಲ್ಲ ಹಾಗೆ ಪಟಪಟ ಅಂತವೆ. ನೋಡು ನೋಡು, ಹಿಂದೆ ಸಿಂಹ ರಾಶಿ ಅಲ್ಲ, ಮೇಷ ರಾಶಿ. ರಮಣ ನಿಚ್ಚಣಿಕೆ ಹಾಕಿದ್ರ ನೋಡು ಮತ್ತ ಅವಳು ಮಾತಿ ಏನು ಕೇಳ್ತಿ? ದೊಡ್ಡವ್ರು ಹೇಳಿದ್ದು ನಗರ ಹಟ್ಟಂಗಿಲ್ಲ. ಬಾರ ರಮಣ, ಈ ಮನೆ ದೊಡ್ಡಾಕಿಯಾಗಿ ನಾನು ಹೇಳ್ತಾ ಇದ್ದೀನಿ. ನನ್ನ ಮನೆ ವ್ಯವಹಾರದಾಗ ತಲೆ ಹಾಕ್ಬೇಡ ನೀನು. ಹೋಗ ಇಲ್ಲಿಂದ. ಸರಿಯಾಗಿ ಸುತ್ತೆ, ಒಂದು 4 ಸುತ್ತು ಜಾಸ್ತಿ ಸುತ್ತೆ. ನಾನು ಚೆಟ್ಟಿಗೂ ಮೋಸ ಮಾಡಬೇಡ. ಮೋಸ ಅಂದ್ರೆ ನಿಮ್ಮ ವಂಶದಾಗೆ ಇದೆ. ನಿಮ್ಮಪ್ಪ ದಕ್ಷ ಪ್ರಜಾಪತಿ, ನಂಬಿಕೆ ದ್ರೋಹಿ. ಇಲ್ಲ ಅಂದ್ರೆ ಮೈ ತುಂಬ ಒಡವೆ ಹಾಕಿ ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳಿ ಕಡೆಗೆ ಬರೀ ಮೂಗೊಟ್ಟಿಟ್ಟು ಕೈ ತಳ್ಕೊಂಡ. ಅಯ್ಯಮ್ಮ, ನಿಮ್ಮನೇನು ಸತ್ಯ ಹರಿಶ್ಚಂದ್ರನ ವಂಶ? 500 ರೂಪಾಯಿ ವರದಕ್ಷಿಣೆ ನುಂಗಿ 5 ತೊಲ ಬಂಗಾರ ಹಾಕ್ತೀನಿ ಎಂದಿದ್ರಿ. ಕಡೆಗೆ 3 ಕಾಸಿನ ಹಳದಿ ದಾರದಾಗ ಕರಿಮಣಿ ಪೋಣಿಸ್ಕೊಂಡು ಬಂದು ತಾಳಿ ಬಿಟ್ಟಿದ್ರಿ. ತಾಳಿಗೆ 4 ಗುಂಜಿ ಕಡಿಮೆನೇ ಇತ್ತು. ಚಿಕ್ಕಣ ಬೇಸರ ವಂಶ ಇತ್ತು. ಸರಿಯಾಗಿ ಬಿಟ್ರೆ ಹರಳುಪ್ಪಾದ್ರು ಕುಡಿಯ ಹಾಕೋತ. ಅಯ್ಯೋ, ಆ ದಾಕ್ಷಾರ ಸಂಬಂಧನೇ ಕೂಡು ಬಂದಿದ್ರೆ ಹೀಗೆ ಅಡಿಗೆ ಮಾಡಾಕಿ ಅದು ಬಡ ಕಾಡು ನನಗೆ ಗೊತ್ತಿತ್ತ? ಎಲ್ಲ ನನ್ನ ಹಣೆ ಬರಹ. ದೇವರು ಮನೆಯಲ್ಲಿ ಏನು ಬರ್ತಿರಲ್ವ ಅದೇ ಆಗೋದು. ರಾಜ, ನಿಚ್ಚಳಿಗೆ ಹಾಕಿದ್ದೀನಿ, ಸ್ವಲ್ಪ ಹುಷಾರಾಗಿಯಪ್ಪ. ಅವಸರದ ನೈವೇದ್ಯನೇ ಹೊರತು ಮನಸ್ಫೂರ್ತಿಯಾಗಿ ನೈವೇದ್ಯ ಮಾಡಿಲ್ಲ. ಯಾವ ಗೌರ ನರಕಕ್ಕೆ ಹೋಗ್ತೀನೋ ಏನೋ. ಕೂತ್ಕೋ. ಸಾಂಗತ್ಯದ ಸೊಗಸದು ನಿನ್ನ ಧೀನ, ಜಗವು ಸಾಗುವುದು ಒಲವೇ ಅದ್ಭುತವಾಗಿದೆ ಕಣೆ. ಜೀವನ. ವೈಕುಂಠದ ಬಾಗಿಲಲ್ಲಿ ನಿಂತಂಗದೆ. ಒಲವೇ ಜೀವನ. ನಿನ್ನ ಕೈಯಲ್ಲಿ ಅಮೃತವೇ ಕೇಳಿದೆ. ಶಂಖಚಕ್ರದ ನಡುವೆ ತೀರ್ನಾಮ ಅಂದ್ರೆ ನೀನು ನಂಬಲೇಬೇಕು. ಅಲ್ಲ, ಅಲ್ಲಿ ಗೋಡಿ ಮುಳಿಗೆ ಮೊರ ಜರಡಿನ ಬೋರ್ಲು ಹಾಕಿದ್ದೀನಿ. ಮಧ್ಯದಲ್ಲಿ ಏನೋ ಮಜ್ಜಿಗೆ ಕಡಿಯೋ ಕಡಬೋಲನ್ನ ನೇತು ಹಾಕಿದೆ. ಅವೇ ನಿನಗೆ ಶಂಖಚಕ್ರ ತಿರುನಾಮದ ಹಾಗೆ ಕಾಣ್ತು ಅಂತಂದ್ರೆ ಕಣ್ಣು ಬಹಳ ಮಂಜಾಗವೆ. ಬೈದ್ರೆ ಸುಮ್ಮನಿರ್ತೀಯ, ಹೊಗಳಿದ್ರೆ ಎಗರಾಡ್ತೀಯ. ಜಗವು ಸಾಗುವುದು ಒಲವೇ. ಈಗ ನನಗೊಂದು ನಿಂಗೊಂದು. ನಮ್ಮ ಮದುವೆ ಬೇಡ ಜ್ಞಾಪಕಕ್ಕೆ ಬರ್ತದ.
ಮಾಡ್ಬೇಕು? ಮದುವೆ ಮೇಳ ಗಂಡಿನ ಕಡೆಯವ್ರದೇ ಅಂತಂದಿದ್ರಿ. ತಾಂಜಾವೂರಿಂದ ಸಾವತ್ ಖಾನ್ನ ಬ್ಯಾಂಡು, ರಾಮನ ಡೊಳ್ಳು, ತಾಂಜಾವೂರಿಂದ ಡ್ರಮ್ಮು ಅಂತೆಲ್ಲ ಎದುರಾಗಿದ್ರಿ. ಕಡೆಗೆ ಮೇಳನೂ ಇಲ್ಲ, ಸುಡುಗಾಡು ಇಲ್ಲ. ಮದುವೆ ಮನೆಯಾಗಿ ಒಂದೂ ಮೇಳ ಇಲ್ಲಿದ್ರೆ ಚಲೋ ಇಲ್ಲ ಅಂತ ಹೇಳಿ ನಮ್ಮ ಬಾವ ನಮ್ಮೂರಿನ ಗಂಗತ್ತಯ್ಯನ ಕರ್ಕೊಂಡು ಬಂದು ಅಂತ 4 ಪೀಪಿ ಹುಟ್ಟಿದ್ರು. ಊರಿಗೆ 4 ಕಾಸು ಕೊಡಿಸುವಷ್ಟರಲ್ಲಿ ನನ್ನ ಹೆಣ ಬಿದ್ದಿತ್ತು. ಬಚ್ಚಿ ಬಾಯಿ ಮಾಡ್ಕೊಂಡು ಬಾಯಿಗೆ ಬಂದದೆಲ್ಲ ಮಾತಾಡಬೇಡ. ನಿಮ್ಮವರೇನು ಕಡಿಮೆನಾ? 7 ದಿನದ ಮದುವೆಗೆ ಬರೀ 5 ಊಟ ಹಾಕಿ ಕೈ ತಗೊಂಡ್ರಿ. ಹಿರಿಯರು ಬಂದು ಇಳಿದು ಕೂಡಲೇ ಹೊಟ್ಟೆ ಬಿರಿಯೋಗೆ ಪಲಾರ ಕೊಟ್ಟರು. ಅದ್ರ ಮೇಲೆ ಒಂದು ಊಟ ಹಾಕಿದ್ರಿ. ತಿಂದಿದ್ದೇನು ಕಡಿಮೆನಾ? 2 ಕೊಳಗ ಉಳಿಯೋಗೆ, 2 ಕಪ್ಪು ಶುಂಠಿ ಚಟ್ನಿ, ಅದ್ರ ಮೇಲೆ 4 ಕೊಡ ಮಜ್ಜಿಗೆ ಬೇರೆ. ಅಲ್ಲ, ಚಲೋ 4 ಕೊನೆ ಚುಕ್ಕಿ ಬಾಳೆಹಣ್ಣನ್ನ ಗಾಡಿಗೆ ಹಾಕಿ ಕೊಳಿಸಿದ್ರೆ ಒಳ್ಳೆ ಕಿಷ್ಕಿಂದಾಪುರದ ಅಗ್ರಹಾರದವ್ರ ಹಾಗೆ ಸಿಪ್ಪೆ ನುಗ್ಳನ್ನು ತಿಂದಿದ್ದನ್ನ ನಾನು ನೋಡಿಲ್ಲ. ಅದೇನು ಮದುವೆ ಮನೆ ಅಡಿಗೆ ಅಂದ್ರೆ ಔಷಧ ಇದ್ದ ಹಾಗೆ ಇತ್ತು. ತುಪ್ಪದ ದರ್ಬೆಯಿಂದ ಸೇರಿಸ್ಬೇಕು. ಒಂದು ಕೊಂತಿಗೂ ಹೋಳಿಗೆನೇ ಇರಲಿಲ್ಲ. ನಿಮ್ಮ ಕೂತಿಗೆ ಅಷ್ಟೇ ಸಾಕೊಂಡಿದ್ದು ನಮ್ಮ ಬಾವ. ಮದುವೆ ಮನೆ ಅಡಿಗೆ ಅಂದ್ರೆ ಪಂಚಘನ ರತ್ನ ಇದ್ದಂಗೆ ಇರ್ತದೆ. ಕುಂಬಳಕಾಯಿ ಕಣ್ಣಿಗೆ ಉಪ್ಪೇರಿ, ಕುಂಬಳಕಾಯಿ ಶೇಂಗಾ ಹಾಕಿ ಮಾವಿನಕಾಯಿ, ಬಿಸಿ ಉಪ್ಪಿನಕಾಯಿ, ಬಾಳೆಕಾಯಿ, ಬೋಂಡ. ಈ ನಿನ್ನ ಪಂಚಗಣ ರತ್ನ ಈ 60 ವರ್ಷದಲ್ಲಿ ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದಿದೆ. ಇಟ್ಕೊಳ್ಳಕ್ಕೊಂದು ಒಡವೆ ಇಲ್ಲ ನೋಡು ನನ್ನ. ನೋಡು, ಮಾತು ಬದಲಾಯಿಸಬೇಡ. ನಾನು ಮಾತಾಡ್ತಿರೋದು ಪಾಕಶಾಸ್ತ್ರದ ಬಗ್ಗೆ. ಪಾಕಶಾಸ್ತ್ರ ಕೂಡ ಪೌರುಷೇಯ. ಹಾಗಾದ್ರೆ ನಿನಗೆ ಅರ್ಥ ಆಗಿಕ್ಕಿಲ್ಲ. ನಿರಕ್ಷರ ಖುಷಿ ಹಾಗಂದ್ರೂ ಅರ್ಥ ಆಗಿಕ್ಕಿಲ್ಲ. ಎಲ್ಲ ವಂಶ ಪಾರಂಪರ್ಯವಾಗಿ ಬರಬೇಕು. ಪಾಕವೇದದಲ್ಲೂ ಕೂಡ ಸಂಧಿ ಸಮಾಸದ ತರ ವ್ಯಾಕರಣ ಇರ್ತದೆ. ಇದೇ ನೋಡು ನಿನ್ನ ವ್ಯಾಕರಣ. ಗುಂಡಿ ಕೆರೆಯು ವಯಸ್ಸಾದು ಇನ್ನು ಮಕ್ಕಳಾಟಿಗೆ ಬಿಟ್ಟಿಲ್ಲ. ಪೀಪಿ ಬೇಲಿ ಹತ್ರ ಸಿಕ್ತು. ಊದಪ್ಪ ಊದು. ಆಗಲೇ ಊರಲ್ಲೆಲ್ಲ ಊದ್ಕೊಂಡು ಬಂದಿದೆಯಲ್ಲಪ್ಪ. ನಾನು ಅವಳು ಸೇರಿ ದೀಪನ ಹಾರಿಸಿ ಕುಡಿ ಬಾಳೆದೆಲೆಯಲ್ಲಿ ಬೆಳದಿಂಗಳು ಊಟನ ಮಾಡೋದನ್ನ ನನ್ನ ಕಣ್ಣಿಂದ ನೋಡಿದೀನಿ ಅಂತ ಊರೆಲ್ಲ ಮಾತಾಡ್ಕೊತಾ ಇದ್ದಾರಂತೆ. ನನ್ನ ಅವಳ ಮರಿಯ ದಿನ 3 ಕಾಸಿಗೆ ಹರಾಜು ಹಾಕಿದೆಯಲ್ಲ. ರಮಣ, ಈ ಸಣ್ಣ ಪುಟ್ಟದಕ್ಕೆಲ್ಲ ನಿಮ್ಮ ಮಾವನ ಬಾಯಿಂದ ಸುಳ್ಳು ಹೇಳಿಸ್ಬೇಡಪ್ಪ. ನಾಳೆ ಅವರು ರೌರವ ನರಕದಲ್ಲಿ ಕೊಳೆಯೋದನ್ನ ನೋಡಕ್ಕಾಗಂಗಿಲ್ಲ. ಬಾಯಿ ಮುಚ್ಚು. ಸಾಕು. ನಾಳೆ ಅಡಿಗೆಗೆ ಏನೋ ಯೋಚನೆ ಮಾಡಿ. ನಾಳೆ ವಿಷಯ
ನಮ್ಮ ಹರನಾಳಿಗೆ ಕೆಳಗೆ ನಿಂತರೆ ಸಾಕು, ಸಪ್ತ ನದಿಗಳ ಸಂಗಮದ ಹಾಗೆ 7 ಜನ್ಮಕ್ಕೂ ಪುಣ್ಯ ಬರುತ್ತೆ ಕಡೆ. ಪುಣ್ಯ ಅಲ್ಲ, ಸಾಯೋ ಹಾಗೆ ಚಳಿ ಜ್ವರ ಬರುತ್ತೆ. ನೋಡು, ಈ ನಿನ್ನ ದೊಡ್ಡ ಪುರಾಣ ಕೇಳಿ ನನಗೆ ಸಾಕಾಗಿ ಹೋಗಿದೆ. ಯಾವುದಾದ್ರೂ ಒಂದು ಕೆಟ್ಟ ಗಳಿಗೆಯಲ್ಲಿ ನಿನ್ನನ್ನ ಕೊಂದು ನನ್ನನ್ನು ನಾನು ಕೊಂದುಕೊಡೋ ತನಕ ನಿನಗೆ ನೆಮ್ಮದಿ ಇಲ್ಲ ಅಂತ ಕೇಳು. ಅಷ್ಟು ಮಾಡಿ ಪುಣ್ಯ ಕೊಟ್ಕೊಂಡ್ ಮಾಡಿದ್ದಿ. ಈ ಜನ್ಮದಾಗಂತೂ ನನಗೆ ಈ ಹಕ್ಕು ತಪ್ಪಿದ್ದಲ್ಲ. ಮುಂದಿನ ಜನ್ಮದಲ್ಲಾದ್ರೂ ಒಂದು ಒಳ್ಳೆ ಹುಡುಗಿ ನೋಡ್ಕೊತೀನಿ. ಅಪ್ಪ ದಾಸುರಾಗಿತ್ತು. ಪ್ರತಿ ಸಂಕ್ರಾಂತಿಗೆ 3 ಚೀಲ ಧಾನ್ಯ ಬೆಳೆದ್ರೆ ಅದನ್ನ ಮನೆ ಮುಂದೆ ಗುಂಡಿ ತೋಡಿ ಮುಚ್ಚಿಡ್ತಾ ಇದ್ದ. ಧಾನ್ಯ ಗುಂಡಿಗಳನ್ನ ಒಳ್ಳೆ ಬೆಲೆ ಬಂದಾಗ ಆ ಗುಂಡಿಗಳಲ್ಲಿ ಧಾನ್ಯಗಳನ್ನ ತೆಗೆದುಕೊಂಡು ಕೊಡಲುಗಳನ್ನು ಹಾಕಿ ಇಟ್ಕೊಳ್ತಾ ಇದ್ದ. ಉಳಿದದ್ದನ್ನ ಮಾರಿ ಮೇಲಿನ ಖರ್ಚಿಗೆ ಬಳಸ್ಕೊಳ್ತಾ ಇದ್ದ. ಧಾನ್ಯ ತೆಗೆದುಕೊಂಡಿಗಳಲ್ಲಿ ಕೊಡುವಲ್ಲ ಚಪ್ಪಲವರ ಬೀಜಗಳನ್ನ ಬಿತ್ತಾ ಇದ್ದ. ವಿನಾಯಕ ಚೌತಿಗೆಲ್ಲ ಬೀಸೋ ಕಲ್ಲನ್ನ ಮುಂದಿಟ್ಕೊಂಡು ಎದುರು ಬದ್ರು ಕುಳಿತುಕೊಂಡು ಧಾನ್ಯಗಳನ್ನ ಬೀಸಿಕೊಳ್ತಾ ಇದ್ರು. ಅಯ್ಯ, ಊಟನ ಸರಿಯಾಗಿ ಹಿಡ್ಕೋ, ಇಲ್ಲ ಕಿತ್ತು ಬರ್ತದೆ. ಯಪ್ಪ ರಾಮ ರಾಮ, ಈ ಸಂಸಾರದ ಸಾಹಸವೇ ಬೇಡ. ಅಂತ ಇಬ್ರು ಬೈಕೊಂಡು ಧಾನ್ಯಗಳನ್ನ ಬೀಸ್ಕೊಳ್ತಾ ಇದ್ರು. ಹೀಗೆ ಬೀಸಿಕೊಂಡ ಧಾನ್ಯಗಳನ್ನ ಒಂದು ಬೋಗಣಿಗೆ ತುಂಬಿಕೊಳ್ತಾ ಇದ್ರು. ಇಬ್ರು ಸದಾ ಯಾವಾದ್ರೂ ಒಂದಲ್ಲ ಒಂದು ಕೆಲಸದಲ್ಲಿ. ಇನ್ನು ಉಪ್ಪಿನಕಾಯಿ ಕಾಲ ಬಂದ್ರೆ ಕೇಳ್ಬೇಕೆ? ಖಾರ ಸಾಸಿವೆ ಅರಿಶಿನ ಪುಡಿಗಳನ್ನ ಮಾಡಿಕೊಂಡು ಒಳ್ಳೆ ಮದುವೆ ಸಂಭ್ರಮದ ಹಾಗೆ ಉಪ್ಪಿನಕಾಯಿಯನ್ನು ಮಾಡಿ ಮುಗಿಸ್ತಾ ಇದ್ರು. ಮಳೆಗಾಲದಲ್ಲಿ ಗಿಡಗಳಿಗೆ ನೀರು ಹಾಕೋ ಕೆಲಸ ಇಲ್ಲದೆ ಇರೋದ್ರಿಂದ ಬೇರೆ ಕೆಲಸಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ರು. ತೆಂಗಿನ ನಾರಿನಿಂದ ಬಾವಿ ಸೇದೋ ಹಗ್ಗ, ಬೆತ್ತದಿಂದ ಹುಟ್ಟಿ ಮೊರಗಳನ್ನ ತಯಾರಿಸ್ಕೊಳ್ತಾ ಇದ್ರು. ವೈಶಾಖ ಮಾಸದಲ್ಲಿ ಮರಳು ಕೆಳಗು ಅಥವಾ ಬೈಲನ್ನು ಚಾಪೆಯಿಂದ ಹಾಸಿ ಮರದ ಕೆಳಗೆ ಕೂತು ಹೀಗೆ ಹಾವು ಏನಿ ಆಟ ಆಡ್ತಾ ಇದ್ರು. ತಂದಾನು ತಾಯಿ ತಂದಾನು ತಂದಾನು ತಾಯಿ ತಂದಾನು ತಂದಾನು ತಾಯಿ ತಂದಾನು ತಂದಾನು ತಾಯಿ ತಂದಾನು. ಪಗಡೆ ಆಟದಲ್ಲಿ ಪಂದ್ಯ ಕಟ್ಟಿ ಕಾಯಿಗಳನ್ನ ನಡೆಸ್ತಾ ಇದ್ರು. ಮಾವನ ಕಾಯಿ ಹಾವಿನ ಬಾಯಿಗೆ ಸಿಕ್ಕಿ ಜಾರಿ. ಮಟ್ಟೆಕಾಯಿ ನಿಚ್ಚೆಂದೇ ಅಪ್ಪ, ಅಲ್ಲಿ ನೋಡು, ಗಿಳಿರಾಮ ಮಾವಿನಕಾಯಿ ತಿಂತಾ ಇದ್ದಾನೆ. ಮಾವಿನಕಾಯಿ ಏನೋ ಹೌದು, ಆದ್ರೆ ಅದು ಗಿಣಿ ಅಲ್ಲ, ಅಳಿಲು. ಗಿಳಿ
ತಪ್ಪಿ ನಿಮ್ಮ ಭಾವ ನನ್ನ ಬೆನ್ನು ಉಜ್ಜೋದನ್ನ ಹೇಳಿ ಮೊದಲೇ ಜಗತ್ತು ಕಾಣದ ಮುಂದೆ ಹುಡುಗರು ನೀವು. ಆಯ್ತಲ್ಲ, ಹೊರಡ್ರು ಇಲ್ಲಿಂದ. ರಮಣ, ಎಲ್ಲೋ ಹೋದಂಗ ಒಳ್ಳೆ ತಾಳ ಮೇಳದ ತರ ಒಟ್ಟಿಗೆ ಇರ್ತಿದ್ರಲ್ಲೋ, ಎಲ್ಲೋ ಹೋದ್ನು? ನಮ್ಮ ಮಾವು ಕೊಡುವಂತ ಶೇಂಗಾ ಕೊಟ್ಟಿದ್ಲು, ಅದು ತಗೊಂಡು ಬರ್ತಾ ಇದ್ದ, ಬಂದ. ಹೋದಂಗ ಆ ಶೇಂಗಾನ ಇಲ್ಲಿ ಕೊಡು, ಮಾವು ಕೊಡ್ತೀನಿ. ಅದು ನನ್ನ ವಾಯಿನೆ, ನನಗೆ ಪ್ರತ್ಯೇಕ ಕೊಟ್ಟು ಕಳಿಸ್ಯಾರೆ. ಹೌದು, ಗಂಡು ಮುತ್ತೈದೆ ಅಂತ ಹೇಳಿ ಕೊಟ್ಟು ಕಳ್ಸಾರೆ ನೋಡು. ಶೇಂಗಾ ಬಿಟ್ರೆ ಮಣ್ಣು ಪಾರಾದಿತ್ತು. ನೋಡು, ಏನು ಆಗಲ್ಲ, ಗೊತ್ತಾಯ್ತಲ್ಲ? ಅದು ನನ್ನ ವಾಯಿನೆ, ಗೊತ್ತಾಯ್ತಾ? ಗೊತ್ತಾಯ್ತಲ್ಲ? ಇನ್ನೇನು ಇಲ್ಲೇ ನಿಂತ್ಕೊಂಡಿದ್ದೀರಿ, ಹೊರಗಾಚೆ. ರಾತ್ರಿ ಇಡೀ ಹೀಗೆ ಶೇಂಗಾ ತಿಂದ್ರೆ ಅಯ್ಯ, ಅದು ನನ್ನ ಸ್ವಾಸ್ಥ್ಯತ. ನಾನು ಹೆಂಗ್ ಬೇಕೋ ಹಂಗೆ ತಿಂತೀನಿ. ನೀನೇನು ತಮಾಷೆ ಮಾಡೋದು ಬೇಕಾಗಿಲ್ಲ, ಆಯ್ತಾ? ಅಯ್ಯೋ ದೇವರೇ, ಇಂಥ ಗಂಡನ್ನ ನನ್ನ ಕೈಗೆ ಬರ್ಸಕ್ಕೆ ಸಾಧ್ಯ ಇಲ್ಲಪ್ಪ. ಅಯ್ಯೋ, ಅಲ್ಲ, ಅಟ್ಟ ಹಚ್ಚಿ ನಿಚ್ಚಳಿಕೆ ತೆಗೆದಾಕೆ ನೀನು. ಈ ಜನ್ಮದಾಗ ನಿನ್ನ ನಂಬಲ್ಲ. ನೋಡು, ಶ್ರಾವಣ ಶುಕ್ರವಾರ 3 ಸಂಜೆ ಹೊತ್ತು ಮನೆ ಬಾಗಿಲಾಗೆ ಪಂಚಾಯಿತಿ ತೆಗಿಬೇಡ. ನಿನ್ನ ದೆಸೆಯಿಂದ ಈ ಊರಿನಲ್ಲಿ ನನ್ನ ಉಮೇದೆ ಇಳಿದು ಹೋಗಿದೆ. ನಾನೇನು ಕಡಿಮೆ ಇಲ್ಲ ಕೇಳು. 5 ಜನ ಮಕ್ಕಳನ್ನ ಹರಿದಿದ್ದೀನಿ. ನಾನೇನಾದ್ರೂ ಕಾಗಿ ಕೈಯಲ್ಲಿ ಸುದ್ದಿ ಮುಟ್ಟು ಕಳಿಸಿದ್ರೆ ರೆಕ್ಕೆ ಪುಕ್ಕ ಕಟ್ಕೊಂಡು ಪಲ್ಲಕ್ಕಿ ಹೊತ್ಕೊಂಡು ಜುಮ್ ಅಂತ ನನ್ನನ್ನ ಕರ್ಕೊಂಡು ಹೋಗ್ತಾರೆ ಕೇಳು. ಹೇಳು ಹೇಳು, ನಮ್ದು ಜೊತೆ ಕರ್ಕೊಂಡು ಹೋಗ್ತಾರೆ ಕೇಳು. ಕರ್ಕೊಂಡು ಹೋಗ್ತಾರೆ. ಆದ್ರೆ ಶೇಂಗಾ ವಿಚಾರದಲ್ಲಿ ರಾಜನೇ ಇಲ್ಲ ನೋಡು. ಬುಜ್ಜಿ, ಬೇಷದೆ ಕಣೆ. ಬೆಳೆ ತಿಂಗಳು ನೋಡ್ಯಾ? ಒಳ್ಳೆ ಉಪ್ರಿ ತುಂಡು ಉಳಗಲಿಕ್ಕೆ ಹಾಕಿದಂಗದೆ. ಏನಿವಾಗ ಅದನ್ನೆಲ್ಲ ಹೆಚ್ಚಿ ಕೊಬ್ಬರಿ ಚಟ್ನಿ ಮಾಡ್ಕೊಡೋದು ಏನೋ. ಯಾರು ಮುಂಚೆಗೆ ಆಗಬಹುದು. ಇವತ್ತು ಯಾಕೋ ಮನಸ್ಸು ವಿಚಿತ್ರವಾಗದೆ. ಸತ್ಸಂಗತ್ವೇ ನಿಸ್ಸಂಗತ್ವ. ನನಗೆ ಸಿಕ್ಕ ಒಳ್ಳೆಯವರ ಸಹವಾಸ ಆ ದೇವರಿಗೂ ಸಿಕ್ಕಿರ್ಲಿಕ್ಕಿಲ್ಲ. ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಆ ದಾಕ್ಷಾರ ಸಂಬಂಧನೆ ನಿನಗೆ ದಕ್ಕಿದ್ದರೆ ಈ ವೈಭವ ನನಗೆ ದಕ್ಕುತ್ತಿರಲಿಲ್ಲ. ಒಳ್ಳೆ ದುಡ್ಡಿರೋ ದೊಡ್ಡವನ ಹಾಗೆ ಬದುಕು ನಡೆಸಬಹುದಿತ್ತು ನೀನು. ನಮ್ಮ ಕೃಷ್ಣಪ್ಪನ ಮೇಲೆ ಆಣೆ.
ಆದ್ರೆ ಮಾಧವನ ಸಾಕ್ಷಿ. ನನ್ನ ಹತ್ರ ಒಡವೆ ವೈಡೂರ್ಯ ಇಲ್ಲ ಅಂತ ನನಗೆ ಚಿಂತೆ ಇಲ್ಲ. ಅವನ ಹತ್ರ ಇಲ್ಲ ಅಂತ ನನಗೆ ಬೇಜಾರು ಇಲ್ಲ. ಕೇಶವನ ಸಾಕ್ಷಿಯಾಗಿರಲಿಲ್ಲ. ಎಂತಹ ಮಾತು ಹೇಳಬೇಕು ಎಂತಹ ಮಾತು ಹೇಳಬೇಕು. ಬೆಳದಿಂಗಳ ರಾತ್ರಿ ಅಪ್ಪ ದಾಸನ ಇಡೀ ಶರೀರವನ್ನ ಮುಚ್ಚಿತ್ತು. ಬಂದು ಬಳಗ, ಮಕ್ಕಳು, ಮೊಮ್ಮಕ್ಕಳು, ಬೇಕಾದವರು ಹೀಗೆ ಎಲ್ಲರೂ ಬಂದರು. ವೈಕುಂಠದವರೆಗೂ ಬಳಗ ಬಿದ್ದರು. ನಮ್ಮಿಬ್ಬರದೇ ಲೋಕ ಎನ್ನುವ ಹಾಗೆ ಬದುಕಿದರು ಅಂತ ಬಂದವರೆಲ್ಲ ಆಡಿಕೊಂಡರು. ತಾಗಿ ಸುದ್ದಿಯನ್ನು ಕೇಳಿ 5 ಜನ ಮಕ್ಕಳು ರೆಕ್ಕೆ ಕಟ್ಟಿಕೊಂಡು ಓಡಿ ಬಂದರು. ತಂದೆಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಹೊರಟು ಹೋದರು. ಹಿತ್ತಲು, ತೋಟ ತಲೆಬಾಗಿಸಿತು. ಪೋಷಿಸುವ ಮಹಾರಾಜ ಇನ್ನಿಲ್ಲವೇ? 4 ದಿನಗಳವರೆಗೆ ಆ ಮನೆಯ ನೆರಳಿನಲ್ಲೂ ನಮಗೆ ಕಾಲಿಡುವ ಧೈರ್ಯ ಬರಲಿಲ್ಲ. ಮಾವಯ್ಯ ತೋರುತ್ತಿದ್ದ ಅಕ್ಕಿ ಶೇಖರಣೆಯ ಗುಂಡಿಗಳಂತೆ ಅದೆಷ್ಟೋ ನೆನಪುಗಳು. ಅಭ್ಯಾಸ ಬರಲಿಲ್ಲ. ಕಾಲುಗಳು ನಮ್ಮನ್ನು ಮತ್ತೆ ಇದೇ ಮನೆಯೊಳಗೆ ಕರೆದುಕೊಂಡು ಬಂದವು. ನನಗೆ ಬೆಳಗಾಗಲಿಲ್ಲ. ಅಳಿಲು ಅಂದ್ರೆ ಅಳಿಲೆ, ಗಿಣಿ ಅಂದ್ರ ಗಿಣಿನೇ. ಇಲ್ಲ ಅಂತ ಹೇಳೋರು ಯಾರು? ಗಡಿಯಾರದಾಗಿನ ದೊಡ್ಡ ಮುಳ್ಳು
ಕೋದಂಡ, ನಾನೇ ಎಲ್ಲಿ ಮೊದಲು ಹೋಗಿರ್ತೇನೆ ಅಂತ ಕ್ಷಣ ಕ್ಷಣಕ್ಕೂ ಒದ್ದಾಡಿ ಸಾಯ್ತಾ ಇದ್ದೆ. ಈಗ ದೊಡ್ಡ ಭಾರ ಎಳೆದಂಗಾಯ್ತು. ನಾನೇ ಮೊದಲು ಹೋಗಿದ್ರೆ ಅರಿಶಿನ ಕುಂಕುಮ ಉಳಿತಿದ್ದೇ ಹೊರತು ಆ ಜೀವ ಎಷ್ಟೆಲ್ಲ ಕಷ್ಟ ಪಡ್ತಿತ್ತು ಅಂತ ನನಗೂ ಗೊತ್ತು. ಮೇಲಿರೋ ಆ ಭಗವಂತನಿಗೆ ಗೊತ್ತು. ಕೋದಂಡ, ಬೃಂದಾವನದ ಮುಂದೆ ಕೂತು ನಿಜ ಹೇಳ್ತೀನಿ ಕೇಳು. ದೇವರೇ, ಇವರನ್ನ ಮೊದಲು ಕರ್ಕೊಳ್ಳಪ್ಪ, ಆಮೇಲೆ ನನ್ನ ಸಂಗತಿ ನೋಡ್ಕೊ ಅಂತ ಪ್ರತಿ ಕ್ಷಣಕ್ಕೂ ಬೇಡಿಕೊಳ್ತಾ ಇದ್ದೆ. ನಿಮ್ಮ ಮಾವನ ಸಾವನ್ನ ಕೋಲ್ಕೊಳ್ಳೋ ಕೆಟ್ಟ ಗಟ್ಟಿ ತಂದ್ರು ಪರವಾಗಿಲ್ಲ. ರಮಣ, ಮಾವ ಅಂದ್ರೆ ನನಗೆ ಪಂಚ ಪ್ರಾಣ. ಅವರು ಅಂದುಕೊಂಡಿದ್ದು ಆಗಲಿಲ್ಲ ಅಂತಂದ್ರೆ, ಅವರು ಬಯಸಿದ್ದು ಸಿಗಲಿಲ್ಲ ಅಂತಂದ್ರೆ ನನಗೆ ಹೆಚ್ಚು ಸಂಕಟ ಆಗ್ತಿತ್ತು. ಕತ್ತಲಂದ್ರೆ ಭಯ, ಗುಡುಗಂದ್ರೆ ಭಯ, ಮಿಂಚಂದ್ರೆ ಭಯ. ಅವರ ಬೆನ್ನ ಹಿಂದೆ ನಿಂತು ಯಾರು ಸಮಾಧಾನ ಹೇಳೋರು? ರಾತ್ರಿಯಾಗಿ ಎದ್ದು ಬಿಸಿ ಬಿಸಿ ಕುಡಿದು ಪೂರ್ಣದ ಹೋಳಿಗೆನ ಯಾರು ಮಾಡಿಕೊಡೋರು? ಕರೆದ್ರೆ ಓ ಅಂತ ಬಂದು ಪಲ್ಲಕ್ಕಿನಾಗಿ ಕದ್ದು ಮುಚ್ಚಿ ತಿಂದ ಶೇಂಗದ ರುಚಿ ಇನ್ನೂ ನನ್ನ ನಾಲಿಗೆ ಮೇಲೆ ಹಾಗೆ ಇದೆ. ನೋಡಿ, ಎಲ್ಲೆಲ್ಲೋ ಇರೋ ಮಕ್ಕಳನ್ನ ಈ ಹಸಿರು ಗಿಡದಾಗ ಕಂಡುಕೊಳ್ಳೋದನ್ನ ಕಲಿಸಿಕೊಟ್ಟ ನಿಮ್ಮ ಮಾವ. ಬೇಡದ ಮಾತುಗಳೆಲ್ಲ ಅವು. ಬದುಕಿನ ಭಾರ ಇಳಿಸುವಂಥದ್ದು. ನಾನು ನೀರು ಹಾಕೋ ಬೆಳೆಸೋ ಪ್ರತಿ ಗಿಡದಾಗೂ ನಿಮ್ಮ ಮಾವ ಕಾಣಿಸ್ತಾನ. ತಾಮ್ರ ಚಿನ್ನದ ಹಾಗೆ ಬೆರೆತು ಹೋಗಿದ್ರಿ. ಚಿನ್ನ ಕರಗು ಹೋಯ್ತು. ತಾಮ್ರದ ಮುದ್ದೆ ಮಾತ್ರ ಉಳಿಯಿತು. ರಣತಿ ಇಲ್ಲದ ದೀಪ ಎಷ್ಟು ದಿನ ಅಂತ ಉಳಿದಿತ್ತು.
ಅಂದ್ರೆ ಅದೇ ಕೊಣೋ ದಡ್ಡಪ್ಪ. ಬದುಕಂದ್ರೆ ಅದೇ. ಸಾಹಿತ್ಯದ ಸೊಗಸದು ನಿನ್ನ ಧೀರ ಜಗವು ಸಾಗುವುದೋಲವೇ ಜೀವನ ಜಗವು ಸಾಗುವುದೋಲವೇ ಜೀವನ ಗೆಲುವ ಸೆಳೆವ ಮಾನವ ಒಲವ ಗೆಲುವ ಸೆಳೆವ ಮಾನವ ಒಲವ ಗೆಲುವ ಬತ್ತಿ ಹೋಗದ ಪ್ರೀತಿ ಬತ್ತಿ ಹೋಗದ ಪ್ರೀತಿ ಬತ್ತಿ ಹೋಗದ ಪ್ರೀತಿ ಬುತ್ತಿಯೇ ದಾಸುವೆ ಬತ್ತಿ ಹೋಗದ ಪ್ರೀತಿ ಸ್ವಾಮಿ ಎಸ್ ಪ್ರವೀಣ್ ಎಸ್ ಹಾಲ್ಮತ್ತೂರು ನಾಟಕದ ಹಿನ್ನೆಲೆಯಲ್ಲಿ ಸಂಗೀತ ಡಿವಿಎಸ್ ಕಾಲೇಜಿನ ತೃತೀಯ BSc ವಿದ್ಯಾರ್ಥಿ ಜಾನ್ ಪ್ರಿನ್ಸ್, ಹಾಗೆ ತಬಲಾ ಸಾಥ್ ನೀಡಿದಂಥವರು ತಬಲಾ ಮಂಜಣ್ಣ ಅಂತಾನೆ ಪ್ರಸಿದ್ಧಿ ಇರುವಂತಹ ಮಂಜುನಾಥ್ ಅವರು ವೇದಿಕೆ ಮೇಲೆ ಬರಬೇಕು. ಹಿನ್ನೆಲೆಯಲ್ಲಿ ಸಹಕಾರ ನೀಡಿದಂಥವರು ಬೆಳಕು ವಿನ್ಯಾಸ ಮತ್ತು ಹಿನ್ನೆಲೆಯಲ್ಲಿ ಸಹಕಾರ ನೀಡಿದಂಥವರು ರಂಗ ನಿರ್ವಹಣೆ ಮತ್ತು ರಂಗ ಸಜ್ಜಿಕೆ ಇನ್ನಿತರ ವಿಷಯಗಳಲ್ಲಿ ನಾಗಶಯನ GS. ನಮ್ಮ ಹಳ್ಳಿ ಥಿಯೇಟರ್ ಇತ್ತೀಚಿನ ದಿನಗಳಲ್ಲಿ ಹುಟ್ಕೊಂಡಂತಹ ಒಂದು ತಂಡವಾಗಿದ್ದು ನಮ್ಮ ಯುವಕರ ಪ್ರಯತ್ನಕ್ಕೆ ಪ್ರೋತ್ಸಾಹವನ್ನ ನೀಡ್ತಾ ಇರುವಂತಹ ನಗರಸಭೆ ಹಾಗೂ ಶಿವಮೊಗ್ಗದ ಎಲ್ಲ ರಂಗಾಸಕ್ತರಿಗೆ ನಾವು ವಂದನೆಗಳನ್ನ ಸಲ್ಲಿಸ್ತೇವೆ. ಮಂಜುನಾಥ ಸ್ವಾಮಿ, ಈ ನಾಟಕವನ್ನು ನಮಗೆ ನಿರ್ದೇಶನ ಮಾಡಿದವರು ನಮ್ಮ ಪ್ರೀತಿಯ ಗೆಳೆಯ ಕಿರಣ್ ಕುಮಾರ್ಗೆ ನಾಟಕ
ಕೋರ್ತಾ ಇದ್ದೇನೆ. ನಾಳೆ ದಿನ ನೀವು ಇದೇ ವೇದಿಕೆಯಲ್ಲಿ ನೋಡಲಿದ್ದೀರಿ ರಂಗಬೆಳಕು ತಂಡದ ಕೈವಾರ ನಾರಾಯಣ ಎನ್ನುವಂತ ನಾಟಕ. ಕೆ.ವೈ. ನಾರಾಯಣ ಸ್ವಾಮಿ ಅವರು ರಚಿಸಿರುವಂತಹ ಈ ನಾಟಕವನ್ನ ಈಶಾ ಎಂ.ಸಿ. ಹಳ್ಳಿ ಅವರು ನಿರ್ದೇಶನ ಮಾಡಿದ್ದಾರೆ. ಕಿರಣ್ ವಾರಶೆಟ್ಟಿ ನೀಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅಭಿನಯ ರಂಗತಂಡ, ಅದರ ನಿರ್ದೇಶಕರಾದಂತಹ ಪ್ರೊಫೆಸರ್ ಎಸ್.ಸಿ. ಗೌರಿಶಂಕರ್ ಸರ್, ಹಾಗೆ DVS ಆಡಳಿತ ಮಂಡಳಿ, ಹಾಗೆ ಸ್ಕೌಟ್ ಭವನ, ಇವರೆಲ್ಲರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ನಾಟಕವನ್ನ ಇಷ್ಟು ಹೊತ್ತು ಕೂತು ಆಸ್ವಾದಿಸಿದ ಎಲ್ಲ ರಂಗಾಸಕ್ತರಿಗೆ ವಂದನೆಗಳನ್ನ ಸಲ್ಲಿಸ್ತೇವೆ.